ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ಇವತ್ತು ಸಾಟರ್ಡೆ ಆಗಿದ್ದು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಈಗ ತೋಟಕ್ಕೆ ಹೋಗ್ತಾಯಿದ್ದೀನಿ. ಮೇವು ಕೊಯ್ಕೊ ಬರೋಣ ಅಂದ್ಬಿಟ್ಟು ತೋಟಕ್ಕೆ ಹೋಗ್ತಾಯಿದ್ದೀನಿ. ಈಗ ಹೋಗಿ ತೋಟದಲ್ಲಿ ಮೇವೆಲ್ಲ ಕೊಯ್ಕೊಂಡು ಬರೋಣ. ಹಸು ಕರುಗೆ ಮತ್ತು ಮೇಕೆಗೆಲ್ಲ ನಾನು ಹಸ್ಬೆಂಡು ಟ್ಯಾಕ್ಟ್ರ್ ಒಳಗೆ ಹೋಗಿದ್ದಾರೆ. ಅದಕ್ಕೆ ನಾನೀಗ ಹೋಗ್ತಾಯಿದ್ದೀನಿ. ನಾನೀಗ ಮೇವು ಕೊಯ್ಕೊಂಡ್ರೆ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮೇವು ಬಂದಿದ್ದೀನಿ. ಬೆಳಗ್ಗೆಯಿಂದ ಮೇವು ಕೊಯ್ಕೊಂಡು ಹೋಗಿರಲಿಲ್ಲ, ಆ ಕಾರಣಕ್ಕೆ ಬಂದ್ವಿ. ನೋಡಿ ಸೊಳ್ಳೆ ಯಾವ ಥರ ಕಚ್ಚುತ್ತೆ ಅಂದ್ಬಿಟ್ಟು. ಎಲ್ಲ ತೋಟ ಎಲ್ಲ ಹಸಿರಾಗಿದೆ ಅಲ್ವ ಮಳೆ ಬೀಳೋದಕ್ಕೆ, ಆ ಕಾರಣ ಸೊಳ್ಳೆ ಎಲ್ಲ ಕಚ್ಚುತ್ತೆ. ಬಂದರೆ ಈಗೆಲ್ಲನೂ ನೋಡಿ ಕೈ ಮೇಲೆಲ್ಲ ಬಬ್ಬೆ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ನನಗೆ ಸೊಳ್ಳೆ ಕಚ್ಚಿದ್ರೆ ಆಗೋದಿಲ್ಲ, ಒಂದೊಂದು ಟೈಮ್ ಸೊಳ್ಳೆ ಕಚ್ಚೋದಿಲ್ಲ. ನೋಡ್ತಾ ಇರ್ಬೋದು ಸೊಳ್ಳೆ ಕಚ್ಚಿ ಯಾವ ಥರ ಬಬ್ಬೆ ಬಂದಿದೆ ಅಂತ ಹೇಳ್ಬಿಟ್ಟು. ಆ ಕಚ್ಚಿದ ತಕ್ಷಣ ಹಂಗೇ ಬಬ್ಬೆ ಬಂದ್ಬಿಡುತ್ತೆ. ನೋಡಿ ಸೊಳ್ಳೆ ಯಾವ ಥರ ಕಚ್ಚುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಹಸಿರಿಗೆ ಸೊಳ್ಳೆ ಜಾಸ್ತಿ ಇದೆ. ಈಗ ಬಂದು ಮೇವೆಲ್ಲ ಕೊಯ್ದಿದ್ವಿ. ನೋಡಿ ಇದು ಬಂದು ಕರುಗೆ ಪಾರಮುಖ ಕೊಯ್ದಿದ್ವಿ. ಯಜಮಾನ್ರು ಇದು ಕಮ್ಮಿ ಸೊಪ್ಪು ಕೊಯ್ದಿದ್ದಾರೆ ಮೇಕೆಗೆ. ಅದಕ್ಕೆ ಸ್ವಲ್ಪ ಪಾರಮುಖ ಕೊಯ್ಕೊಂಡು ಇನ್ನೇನು ಎತ್ಕೊಂಡು ಹೋಗೋದು. ಯಜಮಾನ್ರು ಕೊಯ್ಕೊಂಡು ಎತ್ಕೊಂಡು ಬರ್ತಾಯಿದ್ದಾರೆ. ಈಗ ಇಲ್ಲೆಲ್ಲ ಮೇವು ಕೊಯ್ದ್ವಿ. ಇಲ್ಲಿ ನೋಡಿಸ್ತೀನಿ ರೀ, ಜೇನಿದೆ ಮರದಲ್ಲಿ, ತೆಂಗಿನ ಮರದಲ್ಲಿ ಜೇನಿರೋಂಥದ್ದು ಕಾಣಿಸುತ್ತಾ? ಈಗ ನೋಡಿ ಕಾಣಿಸ್ತಾ ಇರ್ಬೋದು ನೋಡಿ ಜೇನು. ನೋಡಿ ಮರದಲ್ಲಿ ತೆಂಗಿನಕಾಯಿಗಳಿದೆ. ಸಿಗೋದೇ ಇಲ್ಲ. ಯಾರಂದ್ರೆ ಅವರೆಲ್ಲ ಎತ್ಕೊಂಡು ಹೋಗ್ತಾ ಇರ್ತಾರೆ. ಬೇರೆಯವರೆಲ್ಲ ಓಡಾಡ್ತಾ ಇರ್ತಾರಲ್ವ, ಬಿದ್ದಾಗ ನಾವು ಬರೋದಿಲ್ಲ. ಹಾಗಾಗಿ ಸಿಕ್ಕವರು ಎತ್ಕೊಂಡು ಹೋಗ್ತಾ ಇರ್ತಾರೆ. ಈ ಮರದಲ್ಲೂ ಹಾಗೇನೆ ಕಾಯಿದೆ. ಕೀಳಕ್ಕೆ ಯಾರೂ ಹತ್ತೋದೇ ಇಲ್ಲ ಮರಕ್ಕೆ. ತೆಂಗಿನಕಾಯಿ ಕೀಳಕ್ಕೆ ಅಂದ್ಬಿಟ್ಟು ಯಾರೂ ಹತ್ತೋದೇ ಇಲ್ಲ. ಈಗ ನೋಡಿ ಒಂದೇ ಒಂದು ತೆಂಗಿನಕಾಯಿ ಸಿಕ್ಕಿದೆ. ಮಳೆಗಳು ಜಾಸ್ತಿ ಇಲ್ಲದೆ ಚಿಕ್ಕ ಚಿಕ್ಕದಾಗಿ ಕಾಯಿದೆ. ನೋಡ್ತಾ ಇರ್ಬೋದು ಎಷ್ಟು ಗ್ರೀನರಿ ಕಾಣಿಸ್ತಾ ಇದೆ ನಮ್ಮ ತೋಟ. ತುಂಬ ಅಂದರೆ ತುಂಬಾ ಸುಂದರವಾಗಿ ಕಾಣ್ತಾ ಇದೆ. ಯಾರು ತಾನೇ ಇಷ್ಟ ಆಗಲ್ಲ ಈ ಥರ ತೋಟ ನೋಡೋದಕ್ಕೆ ಹಚ್ಚ ಹಸಿರಾಗಿ. ನಮಗಂತೂ ತುಂಬ ಇಷ್ಟ. ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ತೋಟ ನೋಡಿ. ಬನ್ನಿ, ಇನ್ನೇನಿದು ಮೇವು ತೊಗೊಂಡೋಗಿ ಮೇವು ಕಟ್ ಮಾಡಿ ಕರುಗೆಲ್ಲ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈಗ ಹೊರೆ ಎತ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ವೆಯ್ಟ್ ತೂಕ ಇದೆ. ಈ ಹೊರೆ ಎತ್ಕೊಂಡು ಹೋಗೋಷ್ಟೊಳಗಡೆ ಸಾಕಾಗುತ್ತೆ. ಯಜಮಾನ್ರು ಪಾರಮುಖ ಗಾಡಿಯಲ್ಲಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಯಜಮಾನ್ರು ಟ್ಯಾಕ್ಟ್ರ್ ಉಳಕ್ಕೆ ಅಂತೇಳ್ಬಿಟ್ಟು ಹೋದರು. ನೇಗ್ಲಲ್ಲಿ ಬೋಟ್ ಏನೋ ಕಟ್ಟಾಗಿದೆ ಅಂತೇಳ್ಬಿಟ್ಟು ರಿಟರ್ನ್ ಬಂದು ಈಗ ಮೇವೆಲ್ಲ ಕಟ್ ಮಾಡಿ ಮನೇಲಿ ಹಾಕ್ಬಿಟ್ಟು ಆಮೇಲೆ ಮೇವೆಲ್ಲ ಕೊಯ್ಕೊ ಬಂದಿದ್ವಿ. ನಿದ್ದೆ ಬರ್ತಾಯಿದೆ, ಮಲ್ಗಳಂದರೆ ಟೈಮ್ ಇಲ್ಲ, ನಿದ್ದೆ ಬರ್ತಾಯಿದೆ ಒಟ್ಟಿನಲ್ಲಿ. ಈಗ ಮೇವೆಲ್ಲ ಕಟ್ ಮಾಡಬೇಕು, ಚಿಕ್ಕಕ್ಕೆ ಕೀಳಕ್ಕೆ ಹೋಗಬೇಕು. ಮತ್ತು ಯಾರು ಕೆಲಸದವರೆಲ್ಲ ಬರ್ತಾಯಿಲ್ಲ. ಇವತ್ತು ಸಾಟರ್ಡೆ, ನಾಳೆ ಸಂಡೇ ಆಗಿರೋದಕ್ಕೆ ನಿನ್ನೆ ಒಂದು ಮೂಟೆ ಕಿತ್ತಿದ್ವಿ. ನಾಳೆ ಇಲ್ಲ, ನಾಳೆ ಮತ್ತೆ ಕೀಳಬೇಕು. ನಾಳೆ ಕೇಳ್ತೀವಿ ಮತ್ತೆ ಭಾನುವಾರ ಕೀಳುವಂಥದ್ದು. ಈಗ ಮೇವೆಲ್ಲ ಕಟ್ ಮಾಡಬೇಕು. ಯಾರೂ ವಿಡಿಯೋ ಮಾಡೋರಿಲ್ಲ, ಆ ಕಾರಣಕ್ಕೆ ನಾನೇ ಈ ಥರ ವಿಡಿಯೋವನ್ನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಮೇವೆಲ್ಲ ಇಟ್ಟಿದ್ದೀವಿ. ಟ್ರ್ಯಾಕ್ಟರ್ ಈಚೆ ಹೋಗಿದೆ, ಉಳಕ್ಕೆ ಹೋಯಿತು. ರಾಡಿನ ಕಟ್ಟಾಗ್ಬಿಟ್ಟಿದಂತೆ, ಅದಕ್ಕೆ ತಗೊಂಡ್ಬಂದು ನಿಲ್ಲಿಸಿದ್ದಾರೆ. ಕಾಣಿಸ್ತಿದೆ ಅಲ್ಲ ಈಚೆ. ಬೆಳಗ್ಗೆಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಕಾಂಪೌಂಡ್ ಎಲ್ಲನೂ. ಶೆಡ್ ಎಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಯಿತು. ಇನ್ನೇನಿದು ಮನೇಲಿ ಪೂಜೆ ಎಲ್ಲ ಆಗಿದೆ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಮನೇಲಿ ಪೂಜೆ ಆಯಿತು, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು, ಮನೆ ಕ್ಲೀನಿಂಗು ಎಲ್ಲ ಮುಗ್ದಿದೆ. ಈಗ ಮೇವು ತಂದಿದ್ದು ಆಗಿದೆ. ಮೇವು ಕಟ್ ಮಾಡಿ ಹಾಕಬೇಕು. ಇನ್ನೇನಿದ್ರು ಅಡುಗೆ ಮಾಡಬೇಕು. ಚಿಕ್ಕಿ ಕಾಳಿದೆ, ನಾನು ಚಿಕ್ಕಿ ಬಿಡಿಸಿದ್ರಲ್ವ, ಕಾಳಿದೆ. ಅದನ್ನು ಇದಕ್ಕೆ ಬೇಳೆ ಸಾಂಬಾರು ಮಾಡ್ತೀನಿ. ನನಗೆ ತುಂಬ ಇಷ್ಟ ಇದಕ್ಕೆ ಬೇಳೆ ಸಾಂಬಾರು ಅಂದರೆ. ಹಸ್ಬೆಂಡ್ಗೆ ಇಷ್ಟ ಆಗಲ್ಲ, ಬಟ್ ನನಗೆ ಇಷ್ಟ. ಅದಕ್ಕೆ ಇದಕ್ಕೆ ಬೇಳೆ ಸಾಂಬಾರನ್ನು ಮಾಡ್ತೀನಿ. ಈಗ ಮಧ್ಯಾಹ್ನ ಊಟನೂ ಆಯಿತು. ಇವಾಗ ಟೈಮ್ ಬಂದು 3 ಗಂಟೆ ಆಗಿದೆ. ಈಗ ಬಂದು ನಾನು ಮೇವನ್ನ ಕಟ್ ಮಾಡುವಂಥದ್ದು. ಲಾಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಮೇವು ಯಾವ ಥರ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಿಮಗೇನಾದರೂ ಪೂರ್ತಿ ವಿಡಿಯೋ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ, ತೋರಿಸ್ತೀವಿ ಯಾವ ಥರ ಕಟ್ ಮಾಡ್ತೀವಿ ಏನು ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಬಂದು ಮಿಷಿನ್ ಇಲ್ಲ, ನಾವು ಕಟ್ರಲ್ಲಿ ಕಟ್ ಮಾಡೋವಂಥದ್ದು. ತೊಗೊಬರ್ಬೇಕು, ಬಂದಿಲ್ಲ ಇನ್ನೂ. ಹಾಗಾಗಿ ಕಟ್ರಲ್ಲಿ ಕಟ್ ಮಾಡ್ತೀವಿ. ಹಳೆ ಕಾಲದಲ್ಲಿ ಎಲ್ಲ ಹುಳು ಮೇಯಿಸ್ತಾ ಇದ್ರಲ್ವ, ರೇಷ್ಮೆ ಹುಳ, ಅದಕ್ಕೆ ಕಟ್ ಮಾಡಿ ಹಾಕ್ತಿದ್ದು. ಅಂಥ ಮಿಷಿನಲ್ಲಿ ನಾವು ಕಟ್ ಮಾಡಿ ಹಾಕುವಂಥದ್ದು. ಈಗ ಮೇಕೆಗೆಲ್ಲನೂ ನೋಡೋಣ. ಕಟ್ ಮಾಡಾದ್ಮೇಲೆ ಸಿಗ್ತೀನಿ, ತೋರಿಸ್ತೀನಿ ಬನ್ನಿ ಕಟರ್ ಮಿಷಿನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಸ್ವಲ್ಪ ಕಷ್ಟ ನನಗೆ ಕಟ್ ಮಾಡೋಕ್ಕೆ, ಯಾಕೆಂದರೆ ಅದು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ. ಅದನ್ನ ಎತ್ತಿ ಪ್ರೆಸ್ ಮಾಡಬೇಕಲ್ವ, ಸ್ವಲ್ಪ ಕಷ್ಟ ಆಗುತ್ತೆ. ಹಸ್ಬೆಂಡ್ಗೆ ಕೆಲಸ ಇದೆ, ಅವ್ರದ್ದು ತೋಟ ಉಳೋದು ಕೆಲಸ ಇದೆ. ಅವರು ಆ ಕಾರಣಕ್ಕೆ ನಾನು ಬಂದು ಮೇವನ್ನ ಕಟ್ ಮಾಡ್ತಾ ಇರೋದಂತ. ಹಸ್ಬೆಂಡ್ ಮನೇಲಿದ್ದರೆ ಅವರೇ ಮಾಡ್ಕೊತಾರೆ, ಇಲ್ಲ ಅಂತಂದರೆ ಈ ಕೆಲಸ ಎಲ್ಲ ನಂದೇ. ಮೇವು ತರೋದು, ನಿನ್ನ ಕೈದು ಎಲ್ಲನೂ. ಬೆಳಗ್ಗೆಯಿಂದ ಅವರು ಟ್ರ್ಯಾಕ್ಟರ್ ಉಳಕ್ಕೆ ಹೋಗಿದ್ರು, ಬಂದು ಮೇವು ತೊಗೊಂಬಂದು ಕೊಟ್ಟರು. ಈಗ ಉಳಕ್ಕೆ ಅಂತ ಹೋದರು. ನೇಗ್ಲೇನೋ ರಾಡ್ ಕಟ್ಟಾಗಿದೆ ಅಂತ ಹೇಳ್ಬಿಟ್ಟು, ಬೋಟ್ ಕಟ್ಟಾಗಿದೆ ಅಂತೆ. 3ನೇದು ಬಂದು ಬೋಟ್ ಕಟ್ಟಾಗಿದೆ. ಅದಕ್ಕೆ ತಗೊಬರಕ್ಕೆ ಹೋಗಿದ್ದಾರೆ. ಬನ್ನಿ ತೋರಿಸ್ತೀನಿ ಯಾವ ಥರ ಬೋಟ್ ಕಟ್ಟಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ತಗೊಂಡು ನಿಲ್ಲಿಸಿದ್ದಾರೆ. ಫ್ರೆಂಡ್ಸ್ ನೋಡಿ, ಇದೇನೆ 3 ನೇಗ್ಲು ನೋಡಿ. 1, 2, ಇದು 3, ಇದು ಕಟ್ಟಾಗಿದೆ. ಇದು ಬೋಟ್ ನೋಡಿ, ಇಲ್ಲಿ ಹಾಕುವಂಥ ಬೋಟು ಕಟ್ಟಾಗಿದೆ. ಅದಕ್ಕೆ ತೊಗೊಂಬರಕ್ಕೆ ಅಂತ ಹೇಳ್ಬಿಟ್ಟು ಮಾಲೂರು ಹೋಗಿದ್ರು ಅವರು.
ಇಲ್ಲೆಲ್ಲೂ ಸಿಗಲ್ಲ, ಅದಕ್ಕೆ ಮಾಲೂರು ಹೋಗಿರೋಂಥದ್ದು. ನೋಡಿ ಈಗ ತಾನೇ ಹುಳಕ್ಕೆ ಹೋಗಿದ್ರು, ಊಟ ಎಲ್ಲ ಮಾಡ್ಕೊಂಡು ಹೋದ್ಮೇಲೆ ಆ ಥರ ಆಗಿದೆ ನೋಡಿ. ಈ ಜಾಗದಲ್ಲಿ ಇರೋವಂಥದ್ದು. ಈಗ ಬೋಟ್ ತೊಗೊಂಬಂದು ಹಾಕಿ ಮತ್ತೆ ಹುಳಕ್ಕೆ ಹೋಗ್ತಾಯಿದ್ರು ನೋಡಿ. ಈಗ ತಾನೇ ಹುಳಕ್ಕೆ ಹೋಗಿದ್ರೆ ಮಣ್ಣೆಲ್ಲ ಫ್ರೆಶ್ ಆಗಿದೆ, ಹುಲ್ಲೆಲ್ಲನೂ ಟ್ರ್ಯಾಕ್ಟ್ರಿಗೆ ಆಚೆ ಇದೆ. ಬನ್ನಿ ಈಗ ಮೇವು ಕಟ್ ಮಾಡೋಣ ನಾವು. ಈಗ ಬಂದು ಮೇವು ಕಟ್ ಮಾಡಬೇಕು. ಮೇವು ಕಟ್ ಮಾಡೋಂಥ ಮಿಷಿನ್ ನೋಡಿ ಇದೇನೆ, ಗೊತ್ತಿದೆ. ಆ ಕಾಲದಲ್ಲೆಲ್ಲ ಈ ಥರ ಕಟ್ ಮಾಡ್ತಾಯಿದ್ರು. ಈಗ ಇದರಲ್ಲಿ ನಾನು ಮೇವು ಕಟ್ ಮಾಡ್ತೀನಿ. ನೀಟಾಗೆಲ್ಲ ತೊಳೆದು ಬೆಳಗ್ಗೆ ರಂಗೋಲಿ ಹಾಕಿದ್ದೆ. ರಾಮು ಇಲ್ಲಿ ಮಲಗಿದೆ. ಅಂತೂ ತುಂಬ ಗಲಾಟೆ ಸೌಂಡು, ಯಾವಾಗ ನೋಡ್ತು ಸೌಂಡ್ ಮಾಡ್ತಾನೆ ಸೈಲೆಂಟಾಗಿ ಇರೋದಿಲ್ಲ. ಗುದ್ದಾಡೋದು ಇವೆರಡು ತುಂಬಾ ಫೈಟ್ ಮಾಡುತ್ತೆ ಇವು ಇತ್ತೀಚೆಗಂತೂ. ಮೊದಲೆಲ್ಲ ಸೈಲೆಂಟಾಗಿದ್ದು, ಈಗ ಫೈಟಿಂಗ್ ಇರೋದು. ಇದು ಚೆನ್ನಾಗಿದೆ ಇತ್ತೀಚೆಗೆ. ಅದು ಸೇಲ್ಸ್ ಮಾಡಬೇಕು, ಇನ್ನೂ ಸೇಲ್ಸ್ ಮಾಡಲಿಲ್ಲ ಎರಡೂ. ಯಾವಾಗ ಸೇಲ್ ಮಾಡ್ತೀವೋ ಗೊತ್ತಿಲ್ಲ, ನೋಡೋಣ. ಮೇವು ಈ ಥರ ಕಟ್ಟರಲ್ಲಿ ಕಟ್ ಮಾಡಿ ಹಾಕ್ಕೊಂತಿದೆ. ಇದು ನೆನ್ನೆ ಮೇವು ನೋಡಿ, ಹಳೆ ಸ್ಟಾಕ್ ಆಗೋದ್ರಿಂದ ತಿಂತಾ ಇಲ್ಲ ನೀಟಾಗಿ. ಈಗ ಫ್ರೆಶ್ ಮೇವು ಕಟ್ ಮಾಡಿ ಹಾಕೊಂಡು ಇದನ್ನೆಲ್ಲ ತೆಗಿಬೇಕು ಕಸಕ್ಕೆ. ತಿಂದು ಬಿಟ್ಟಿರೋಂಥದ್ದನ್ನು ನೋಡಿ ಈ ಥರ ಕಸಕ್ಕೆ ಅಂತೇಳ್ಬಿಟ್ಟು. ಕಸ ಬಂದು ಎತ್ತಿಲ್ಲ ನಾವು, ಒಂದೇ ಸಲ ಒಂದು ಲೋಡ್ ಆದಮೇಲೆ ತೊಗೊಂಡೋಗಿ ತೋಟಕ್ಕೆ ಹಾಕ್ತೀವಿ. ನೋಡೋಣ ಯಾವಾಗ ತುಂಬ್ತೀವಿ ಅಂತ ಗೊತ್ತಿಲ್ಲ, ತುಂಬಿದಾಗ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಮೇವು ಕಟ್ ಮಾಡ್ತೀನಿ ನಾನೀಗ. ಈಗ ಕೂತ್ಕೊಂಡು ನನಗೆ ಮೇವು ಕಟ್ ಮಾಡೋದು. ಫ್ರೆಂಡ್ಸ್, ನಾನೀಗ ಮೇವು ಕಟ್ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ. ಮೇವು ಸ್ವಲ್ಪ ಕಟ್ ಮಾಡಿಬಿಡ್ತೀನಿ, ಬೇಗನೆ ಮುಗಿಬೇಕಲ್ವ. ಮೇವು ಕಟ್ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ, ಓಕೆನಾ? ನೋಡೋಣ, ಅದೇ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಮೇವೆಲ್ಲ ಕಟ್ ಮಾಡಾಯಿತು. ಕಟ್ ಮಾಡಿ ಈಗ ಪಾರಮಲ್ಲು ಮತ್ತು ಕಂಬಳಿ ಸೊಪ್ಪು ಎರಡನ್ನೂ ಕಟ್ ಮಾಡಿ ಮಿಕ್ಸ್ ಮಾಡ್ತೀನಿ. ಈಗ ಮಿಕ್ಸ್ ಮಾಡಿಬಿಟ್ಟು ಡ್ರಮ್ಗೆ ತುಂಬಿಡೋ ಅಂಥದ್ದು. ಯಾಕಂದರೆ ಎರಡು ಮಿಕ್ಸ್ ಆಗೋದಕ್ಕೆ ಒಂದೇ ಆದರೆ ಚೆನ್ನಾಗಿರೋದಿಲ್ಲ. ಎರಡು ಮೇವು ಈ ಥರ ಮಿಕ್ಸ್ ಮಾಡಿ ಹಾಕೋದಕ್ಕೆ ನೀಟಾಗಿ ತಿನ್ಕೊಳುತ್ತೆ, ಏನು ತೊಂದರೆ ಇಲ್ಲ, ನೀಟಾಗಿ ತಿನ್ನುತ್ತೆ. ಹಳೆ ಸ್ಟಾಕು ತುಂಬ ಓಲ್ಡಾಗಿ ಇದ್ದರೆ ಮಾತ್ರ ತಿನ್ನೋದಿಲ್ಲ ಅಷ್ಟೇ. ಈಗ ಎಲ್ಲ ಮಿಕ್ಸ್ ಮಾಡಾಯಿತು. ಮಿಕ್ಸ್ ಮಾಡಿ ಈಗ ಡ್ರಮ್ಗೆ ತುಂಬಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಬಿಡಬೇಕು. ಈಗ ನೋಡಿ, ಈ ಥರ ಡ್ರಮ್ಗೆ ತುಂಬಿಟ್ಟಿದ್ವಿ. ಹಸ್ಬೆಂಡ್ ಡ್ರಮ್ಗೆಲ್ಲ ಈ ಥರ ಹೋಲ್ ಥರ ಮಾಡಿಟ್ಟಿದ್ದಾರೆ, ಯಾಕಂದರೆ ಎ ಸಿ ಥರ ಗಾಳಿ ಹೋಗಲಿ ಅಂತೇಳ್ಬಿಟ್ಟು. ಯಾಕಂದರೆ ತುಂಬ ಸ್ಟಾಕ್ ಮಾಡಿದರೆ ಅದೇನು ಮಾಡಿರುತ್ತೆ, ಬಿಸಿಗೆ ಒಳಗಡೆ ಎಲ್ಲ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ, ಬಿಸಿ ಬಂದ್ಬಿಡುತ್ತೆ. ಅದಕ್ಕೆ ಆ ಥರ ತೂತಿರೋದನ್ನಿಂಕ ಏನು ಆ ಥರ ಬಿಸಿ. ಫ್ರೆಂಡ್ಸ್, ಈಗ ಈವ್ನಿಂಗ್ ತೋಟದ ಹತ್ರ ಬಂದಿದ್ದೀನಿ. ಮೇವೆಲ್ಲ ಕಟ್ ಮಾಡಿ ಡ್ರಮ್ಗೆಲ್ಲ ತುಂಬಿಟ್ಟು ಈಗ ತೋಟದ ಹತ್ರ ಬಂದೆ. ಇನ್ನೇನು ಈವ್ನಿಂಗ್ ಆಗ್ತಾ ಬಂದಿದೆ. ನೆನ್ನೆ ಕಾಯಿ ಬಿಡಿಸ್ತೀವಿ, ನೆನ್ನೆ ಫ್ರೈಡೇ ಅಲ್ವಾ. ನೆನ್ನೆ ಕಾಯಿ ಬಿಡಿಸಿದ್ವಿ, ಸ್ವಲ್ಪ ಬಿಡಿಸಿದ್ದೀವಿ ಅಷ್ಟೇ, ಇನ್ನೂ ಇದೆ. ನಾಳೆ ಸಂಡೇ ಬಿಡಿಸ್ಬೇಕು, ಇವತ್ತು ಸ್ಯಾಟರ್ಡೆ. ಮಳೆ ಮತ್ತು ಗಾಳಿ ಇರೋದನಿಂದ ಈ ಥರ ಹುಳ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇದಕ್ಕೆ ಮದ್ದು ಹೊಡಿತಾ ಇರಬೇಕು, ಇಲ್ಲ ಅಂತಂದರೆ ತಿಂದ್ಬಿಡುತ್ತೆ, ಕಾಯಿನೆಲ್ಲ ತಿಂದ್ಬಿಡುತ್ತೆ. ತುಂಬಾ ವೇಸ್ಟ್ ಆಯಿತು ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು, ನೆನ್ನೆ ಬಿಡಿಸಿದ್ದೀವಿ ಕಾಯಿ ನೋಡಿ, ಎಷ್ಟು ಕಿತ್ತಿ ಆಚೆ ಹಾಕಿದ್ದೀವಿ ಅಂತೇಳ್ಬಿಟ್ಟು. ತೋಟದಲ್ಲಿ ತುಂಬಾ ಕಿತ್ತಿ ವೇಸ್ಟ್ ಮಾಡಿದ್ವಿ. ಯಾಕಂದರೆ ರೇಟ್ ನೋಡಿದ್ರೆ 75-80 ರೂಪಾಯಿ ತನಕ ಇದೆ ರೇಟು. ಕಾಯಿ ನೋಡಿದ್ರೆ ಇಷ್ಟೊಂದು ವೇಸ್ಟ್ ಆಗ್ತಾಯಿದೆ, ತುಂಬಾ ಬೇಜಾರಾಯಿತು. ಇಲ್ಲಿ ನೋಡಿ ಎಷ್ಟು ಉಳ್ಕ ಅಂತಂದರೆ 2 ಕಾಯಿ ಚೆನ್ನಾಗಿದ್ರೆ 3 ಕಾಯಿ ಕೆಟ್ಟೋಗಿರುತ್ತೆ, ಅಷ್ಟು ಇದಾಗ್ಬಿಟ್ಟಿದೆ ನೋಡಿ. ಲೈನಲ್ಲೂ ಬಿಡಿಸಿರೋ ಹತ್ರ ಎಲ್ಲ ಸೇಮ್ ಇದೇ ಥರ ಎಸ್ದಿದ್ದೀವಿ ಕಾಯಿ. ರೇಟ್ ಮಾತ್ರ ಇದೆ ನೋಡಿದ್ರೆ ಹೊಟ್ಟೆನೇ ಹುರಿತು, ಏನು ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಟೈಮ್ ಕರೆಕ್ಟಾಗಿ ಮದ್ದು ಹೊಡೆದಿಲ್ಲ ಅಂದರೆ ಕಾಯೆಲ್ಲ ಹುಳ ತಿಂದುಬಿಡುತ್ತೆ. ಒಂದು ದಿವಸ ವೇಸ್ಟ್ ಮಾಡಿದ್ವಿ ಅಂದರೆ, ಒಂದು ದಿನ ಮದ್ದೊಡೆದು ಲೇಟ್ ಮಾಡಿದ್ದೀವಿ ಅಂದರೆ ಗಿಡ ಅಂತೂ ತುಂಬ ಗಿಡಕ್ಕೇನಿಲ್ಲ, ಕಾಯಿ ಹೂವನ್ನೆಲ್ಲ ತಿಂದ್ಬಿಡುತ್ತೆ. ಏನಂದರೆ ಮಳೆ ಬೀಳುತ್ತಲ್ವ, ನೆನ್ನೆ ಮಳೆ ಸ್ಟಾರ್ಟ್ ಆಯಿತು. ಫ್ರೈಡೇ ಮಳೆ ಗಟ್ಟಿಯಾಗಿ ಮಳೆ ಬಂತು ಈವ್ನಿಂಗು. ಮಳೆ ಬರ್ತಾ ಇರುತ್ತೆ, ಈ ಥರ ಗ್ರೀನರಿ ಎಲ್ಲ ಕಡೆ ಗ್ರೀನ್ ಥರ ಇರುತ್ತೆ. ಅದಕ್ಕೆ ಸೊಳ್ಳೆ ಕಾಟ ಜಾಸ್ತಿ. ತೋಟದಲ್ಲಿ ಬಂದರೆ ಭಯ ಆಗುತ್ತೆ, ಎಲ್ಲಿ ಕಚ್ಚಾಗ್ಬಿಡ್ತು ಅಂತ. ನನಗಂತೂ ಬೇಗನೆ ಸೊಳ್ಳೆ ಕಚ್ಚುತ್ತೆ, ಯಾಕಂದರೆ ಮನೆಯಲ್ಲ ಇದ್ದು ಆ ತೋಟಕ್ಕೆ ಬಂದಾಗ ಏನಾಗುತ್ತೆ, ಫುಲ್ಲು ಕಚ್ಚಿಬಿಡುತ್ತೆ. ಈ ಮಳೆ ಬೀಳೋ ಟೈಮಲ್ಲಂತೂ ನಿಜವಾಗ್ಲೂ ಬಂದರೆ ಇದಾಗ್ಬಿಡುತ್ತೆ. ತೋಟಕ್ಕೆ ಬಂದಿದ್ದೀನಿ, ಎಲ್ಲ ಹೊಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಕಾಯಿ ಹುಳ ಎಷ್ಟೊಂದು ಹುಳಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ, ತುಂಬಾ ಹುಳ ತಿಂದ್ಬಿಟ್ಟಿದೆ. ತುಂಬಾ ಬೇಜಾರಾಗುತ್ತೆ. ರೇಟ್ ಇರುವಾಗ ಈ ಥರ ಆದರೆ ತುಂಬ ಬೇಜಾರು. ಯಾಕಂದರೆ ಮೊದಲೆಲ್ಲ ಕಾಯಿ ಚೆನ್ನಾಗಿತ್ತು, ರೇಟ್ ಇದ್ದಿಲ್ಲ. ಈಗ ರೇಟ್ ಇದೆ, ಕಾಯಿ ಚೆನ್ನಾಗಿಲ್ಲ, ಮತ್ತು ಕಾಯಿ ಬಿಡೆ ತುಂಬಾ ಕಮ್ಮಿ ಇದೆ ಗಿಡದಲ್ಲಿ. ಬನ್ನಿ ತೋರಿಸ್ತೀನಿ.
ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು, ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಗಿಡ ಎಲ್ಲ ಯಾವ ಥರ ಒಣಗಿದೆ, ಈಗ ಯಾವ ಥರ ಇದೆ ಅಂತೇಳ್ಬಿಟ್ಟು. ಇದೆಲ್ಲ ನಾನು ಒಣಗೋಗಿತ್ತಲ್ವ ಗಿಡ, ಫುಲ್ಲು ಒಣಗಿಬಿಟ್ಟಿತ್ತು. ಒಂದೊಂದು ಗಿಡ ಇರೋದು ಅಚ್ಚಿಗೆ ಇರೋ ಹತ್ರ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ, ಒಣಗಿರೋ ಹತ್ರ ಫುಲ್ಲು ಬರ್ನ್ ಆಗಿಬಿಟ್ಟಿದೆ. ಗಿಡ ಎಲ್ಲ ಬರ್ನ್ ಆಗಿ ಮಳೆ ಬಿದ್ದ ಮೇಲೆ ಅಷ್ಟೇ ಗಿಡ ಚೆನ್ನಾಗಾಯಿತು. ಬೇಸಿಗೆ ಆಗಿ ತುಂಬಾ ಗಿಡ ಎಲ್ಲ ಹಾಳಾಗಿದೆ. ಈಗ ಸ್ವಲ್ಪ ಅಲ್ಲಿ ತನಕ ಕಿತ್ತಿದ್ದೀವಿ, ಆ ಕಡೆ ತನಕ ಕಿತ್ತಿದ್ದೀವಿ, ಈ ಕಡೆ ಎಲ್ಲ ಕಿತ್ತಲಿಲ್ಲ ಇನ್ನು. ನಾಳೆ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ, ನಾಳೆ ಬರ್ತಾರೆ ಆಳುಗಳು, ನಾಳೆ ಬಿಡಿಸ್ಬೇಕು. ನೋಡಿ ನಾವು ಬೆಳೆದಂಥ ಚಿಕ್ಕವಿಕಾಯಿ ಇದು 2ನೇ ಸಲ ಕೀಳ್ತಾ ಇರೋವಂಥ, 2-3ನೇ ಸಲನೇ ಕೀಳ್ತಾ ಇದ್ದೀವಿ. ಪರವಾಗಿಲ್ಲ, ಈ ಸಲ ಸ್ವಲ್ಪ ರೇಟ್ ಹಂಗೆ ಜಂಪ್ ಸ್ವಲ್ಪ ಪರವಾಗಿಲ್ಲ. ಲಾಸ್ಟ್ ಟೈಮ್ ಅಂತೂ 20-22 ರೂಪಾಯಿಗೆ ನಾವು ಕಾಯಿನ ಸೇಲ್ಸ್ ಮಾಡಿದ್ವಿ, ಯಾಕಂದರೆ ಅವಾಗ ತುಂಬ ಕಾಯಿ ಹೋಗ್ತಾಯಿತ್ತು, ರೇಟ್ ಇದ್ದಿಲ್ಲ. ಈಗ ಗಿಡದಲ್ಲಿ ಕಾಯಿ ಕಮ್ಮಿ ಇದೆ, ನೀವು ನೋಡ್ತಾ ಇರ್ಬೋದು, ಕಾಯಿ ತುಂಬ ಕಮ್ಮಿ ಇದೆ, ಈಗ ರೇಟ್ ಇದೆ. ಏನು ಮಾಡೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ತೋಟ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಬಿಟ್ಟು. ಈಗ ಈ ಥರ ಕಾಣ್ತಾ ಇದೆ ನಮ್ಮ ಚಿಗರಿ ಗಿಡ. ಈಗಂತೂ ಹೊಸ ಗಿಡ ಆಗ್ಬಿಟ್ಟಿದೆ, ಮಳೆ ಬಿದ್ದ ಮೇಲೆ ಇದೆಲ್ಲ ಚಿಗರಿ ಹೊಸದಾಗಿ ಗಿಡ ಆಗಿ ಈಗ ಇದು ಹೂವು ಎಲ್ಲ ಸ್ಟಾರ್ಟ್ ಆಗ್ತಾ ಇರೋಂಥದ್ದು. ನೋಡಿ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿದೆ, ಸೆಂಟ್ರಲ್ಲಿ ಬರ್ನ್ ಆಗಿರೋಂಥದ್ದು, ಇದೆಲ್ಲ ಕವರ್ ಆಯಿತು ನೋಡಿ. ಕಾಯಿ ಕೀಳ್ಬೇಕಲ್ವ, ಬೆಳಗ್ಗೆ ಬಂದು ಕಾಯಿ ಕೀಳಬೇಕು, ಕೆಲಸದವ್ರು ಬರ್ತಾರೆ, ಅವ್ರಿಗೆ ಅಡುಗೆ ಮಾಡಬೇಕು, ಎಷ್ಟು ಕೆಲಸ ಇರುತ್ತೆ. ಮನೇಲಿ ಕುರಿ ಇದೆ, ಮೇಕೆ ಇದೆ, ತುಂಬಾ ಕೆಲಸ. ಆ ಜೊತೆಯಲ್ಲಿ ಇದು ಕೂಡ ಇನ್ನೇನಿದ್ರು ಮತ್ತೆ ನಾಳೆ ಕಾಯೆಲ್ಲ ಕಿತ್ತಮೇಲೆ ಮತ್ತೆ ಮದ್ದು ಹೊಡಿಬೇಕು. ಇದಕ್ಕೆ ವಾರ ಕಾಯಿ ಕಿತ್ತಿದ ತಕ್ಷಣ ಹಂಗೆ ಮದ್ದು ಹೊಡಿತಾ ಇರಬೇಕು, ಇಲ್ಲಾಂದರೆ ಹುಳ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ನಾಳೆ ಕಾಯಿ ಕಿತ್ಬಿಟ್ಟು ಮತ್ತೆ ಹಾಗೆ ಮಂಡೆ ಮದ್ದು ಹೊಡಿತಾ ಇರಬೇಕು. ಇದರಲ್ಲಿ ಬಲ್ತಿರೋ ಕಾಯಿ ಎಲ್ಲ ಸಿಗುತ್ತೆ, ಸೇಮ್ ಅವರೆಕಾಳು ಟೈಪು, ಬಟ್ ಕಾಳು ದಪ್ಪ ಇರುತ್ತೆ. ಇದಕ್ಕಿನ ಬೇಳೆ ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಿ, ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಮನೇಲಿ ಇದಕ್ಕಿನ ಬೇಳೆ ಸಾಂಬಾರು ಮಾಡ್ತಾಯಿದ್ರಿ. ನೆನ್ನೆ ಕಾಯಿ ಕಿತ್ತಿರಲ್ವ, ಅದರಲ್ಲಿ ಬಲ್ತಿರೋ ಸಿಕ್ಕಿತ್ತು. ಈಗ ಬಂದು ಇದಕ್ಕಿನ ಬೇಳೆ ಸಾಂಬಾರು ಮಾಡ್ತೀನಿ. ತೋಟ ಎಲ್ಲ ಸುತ್ತಾಡಿದಾಯಿತು, ಇನ್ನೇನಿದ್ರು ಮನೆಗೆ ಹೋಗ್ತಾಯಿದ್ದೀನಿ. ಸುಮ್ಮನೆ ಈವ್ನಿಂಗ್ ಒಂದು ರೌಂಡ್, ಬೆಳಗ್ಗೆ ಒಂದು ರೌಂಡ್, ಈವ್ನಿಂಗ್ ಒಂದು ರೌಂಡ್ ಬಂದು ತೋಟ ಎಲ್ಲ ಸುತ್ತಾಡ್ಕೊಂಡು ಹೋಗ್ತಾಯಿರ್ತೀವಿ. ಕೆಲಸ ಇದ್ದಾಗ ತೋಟದಲ್ಲಿ ಕೆಲಸ ಮಾಡ್ತೀವಿ. ನೋಡ್ತಾ ಇರ್ಬೋದು, ಮಳೆ ಬೀಳೋದಕ್ಕೆ ಫುಲ್ಲು ಹುಲ್ಲು ಬೆಳ್ಕೊಂಬಿಟ್ಟಿದೆ. ಹಾಗೂ ಹಸುಗಳಿರೋರೆಲ್ಲ ಬಂದು ಹೊರ್ಕೊಂಡು ಹೋಗ್ತಾಯಿದ್ದಾರೆ. ನಾನು ಕೂಡ 1-2 ದಿವಸ ಹೊರಟಿದೆ. ನಮ್ಮ ಕಡೆ ಏನು ಮಾಡುತ್ತೆ ಅಂದರೆ, ಈ ಹುಲ್ಲು ಹಾಕಿದ್ರೆ ಮೇವೇ ತಿನ್ನೋದಿಲ್ಲ, ನೆಕ್ಸ್ಟ್ ಬೇರೆ ಮೇವು ಹಾಕಿದ್ರೆ ತಿನ್ನೋದೇ ಇಲ್ಲ, ಅದಕ್ಕೆ ಹೊರ್ಕೊಂಡು ಹೋಗಲಿಲ್ಲ. ಫಾರಮ್ ಹುಲ್ಲು ತಿನ್ನೋದಿಲ್ಲ, ಅದು ಹಾಗೆ ಇದ್ಬಿಡುತ್ತೆ. ಇನ್ನೇನಿದ್ರು ಮನೆಗೆ ಹೋಗಿ ಈಗ ಮುಖ ತೊಳೆದು ಪೂಜೆ ಮಾಡಿ ಇನ್ನು ಅಡುಗೆ ಮಾಡಬೇಕು. ಆದರೆ ತೋರಿಸ್ತೀನಿ, ನೋಡೋಣ. ಇದನ್ನ ಬೇಳೆ ಸಾಂಬಾರು ಮಾಡ್ತೀನಿ, ಮಾಮೂಲಿ ಬೇರೆ ಥರ ಏನು ಮಾಡ್ತಿಲ್ಲ, ಮಾಮೂಲಿ ಡೈಲಿ ಯಾವ ಥರ ಮಾಡ್ತೀನಿ ಅದೇ ಥರ ಇದನ್ನ ಬೇಳೆ ಸಾಂಬಾರು ಮಾಡೋದು. ಆದರೆ ತೋರಿಸ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಈಗ ತೋಟದ ಬಂದಲ್ವ, ತೆಂಗಿನಕಾಯಿ ಸಿಕ್ಕಿದೆ, ತೊಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಹಳ್ಳಿ ಜೀವನ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಲೈಫ್ ಇಷ್ಟೇ, ಬೆಳಗ್ಗೆ ಎದ್ದು ಬೆಳಗ್ಗೆ ತನಕ ಮನೇಲಿ ಕೆಲಸ, ಮತ್ತು ಮಕ್ಕಳನ್ನ ರೆಡಿ ಮಾಡು, ಸ್ಕೂಲ್ ಕಳಿಸು, ಇದೆಲ್ಲ ಆದಮೇಲೆ ತೋಟ, ಕುರಿ, ಮೇಕೆ, ಹಸು, ಇದು ನಮ್ಮ ಜೀವನ. ಕೊರಗೆ ಮೇವಾಕು, ಇದು ಮೇವು ಕೊಯ್ಕೊಬ್ಬ, ಇದು ಡೈಲಿ ನಮ್ಮ ಜರ್ನಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಮ್ಮ ಜರ್ನಿ ಸ್ಟಾರ್ಟ್ ಆಗೋದೆ ಇಲ್ಲಿಂದ. ಇದು ತೋಟದ ಕೆಲಸ. ಬೇರೆ ತೋಟದಲ್ಲಿ ಇನ್ನೇನು ಹಾಕಲಿಲ್ಲ, ನೋಡೋಣ ನೆಕ್ಸ್ಟ್ ಏನು ಬೇರೆ ಏನಾದರೂ ಬೆಳೆ ಹಾಕ್ತೀವ, ಇಲ್ಲ ಅಂದರೆ ಹಸ್ಬೆಂಡು ಏನು ಹೇಳ್ತಾರೋ ನೋಡೋಣ. ಫ್ರೆಂಡ್ಸ್, ಈಗ ಪೂಜೆ ಎಲ್ಲ ಆಯಿತು ಮನೇಲಿ, ಈಗ ಪೂಜೆ ಎಲ್ಲ ಆಗಿದೆ. ಇನ್ನೇನಿದ್ರು ಅಡುಗೆ ಮಾಡಬೇಕು. ಬನ್ನಿಗೆ ಅಡುಗೆ ಮಾಡೋಣ. ಈವ್ನಿಂಗ್ ತಲೆ ಬಾಚಿ ಮುಖ ತೊಳೆದು ಈಗ ದೇವ್ರ ದೀಪ ಎಲ್ಲ ಹಂಚಿದಾಯಿತು. ಈಗ ಇದಕ್ಕೆ ಬೇಳೆ ಸಾಂಬಾರು ಮಾಡಬೇಕು. ಬನ್ನಿ, ಎಲ್ಲ ಇದಕ್ಕೆ ಇಟ್ಟಿದ್ದಾರೆ, ತೋರಿಸ್ತೀನಿ ಈಗ. ಫ್ರೆಂಡ್ಸ್, ಇದು ಬಂದು ಚಿಕ್ಕಡಿ ಕಾಳು. ನೋಡ್ತಾ ಇರ್ಬೋದು, ಅವರೆಕಾಳು ಥರನೇ ಕಾಣಿಸುತ್ತೆ, ಆದರೆ ಅವರೆಕಾಳಲ್ಲ, ಇದು ಚಿಕ್ಕಡಿ ಕಾಳು. ಅವರೆಕಾಳಿಗಿಂತ ಸ್ವಲ್ಪ ದಪ್ಪ ಬರುತ್ತೆ ಇದು ಕಾಳು. ತುಂಬಾ ಅಂದರೆ ಸಾಂಬಾರು ಮಾಡೋದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಸಾಂಬಾರು ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಇಷ್ಟನ್ನು ಕಟ್ ಮಾಡೆಲ್ಲ ಇಟ್ಕೊಂಡಿದ್ದೀನಿ. ಈಗ ಬಾಣಲೆಗೆ ಇಟ್ಟು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ, ಎಣ್ಣೆ ಸ್ವಲ್ಪ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಲಾಸ್ಟ್ ಟೈಮೆಲ್ಲ ತೋರಿಸಿದ್ದೀನಿ ಸೇಮ್ ಅದೇ ಥರನೇ, ಬಟ್ ಚಿಕ್ಕಡಿ ಕಾಳಾಗಿರೋದ್ರಿಂದ ಇನ್ನೊಂದು ಟೈಮ್ ತೋರಿಸ್ತಾ ಇದ್ದೀನಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಈಗ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸುಸ್ಕೊಂಡಾದ್ಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು, ಅದಕ್ಕೆ ಸ್ವಲ್ಪ ಶುಂಠಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಂಥದ್ದು. ಇದಕ್ಕೆ ಬಂದು ಧನಿಯಾ ಪೌಡರು, ಅರಿಶಿನ ಪುಡಿ, ಮತ್ತು ಚಕ್ಕೆ, ಲವಂಗ
ಇವೆಲ್ಲವನ್ನು ಹಾಕ್ಕೊಳ್ಳೋಂಥದ್ದು. ಈಗ ಒಂದು 4 ಲವಂಗ, ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ಒನ್ ಟೈಮ್‌ಗೆ ಸಾಂಬಾರು ಮಾಡ್ತಾ ಇರೋದು. ಆ ಕಾರಣಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಧನಿಯಾ ಪೌಡರು. ನಾನು ಎಷ್ಟು ಮಾಡ್ತೀನಿ ಸಾಂಬಾರು ನೋಡ್ಕೊಂಡು ಒಂದು ಇಡಿ ಇಲ್ಲ ಅಂದರೆ ಒಂದೂವರೆ ಇಡಿ ಸಾಂಬಾರು ಧನಿಯಾ ಪೌಡರನ್ನ ಹಾಕ್ಕೊಂಡು ಮಾಡ್ಕೊಳ್ಳೋಂಥದ್ದು. ಈಗ ಇದ್ರ ಜೊತೆನಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ಚೂರನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಅರಿಶಿನ, ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಿನಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಬಂದು. ನೋಡಿ ಈಗ ನಾನು ಗ್ರೈಂಡ್ ಎಲ್ಲ ಮಾಡಿಟ್ಟಿದ್ದೀನಿ. ಸಿಂಪಲ್ಲಾಗೆ ಮಾಡ್ತಾ ಇರೋಂಥದ್ದು. ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರಂತೂ. ಈಗ ಕುಕ್ಕರ್ನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ ಹಾಕಿಟ್ಟಿದ್ದೀನಿ. ಸಾಸಿವೆ ಸಿಟ್ಲಾದ್ಮೇಲೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಡ್ತಾ ಇರೋಂಥದ್ದು. ಒಗ್ಗರಣೆ ಎಲ್ಲ ಕೊಟ್ಟಾದಮೇಲೆ ರುಬ್ಬಿಟ್ಕೊಳ್ಳೋಂಥ ಮಸಾಲೆನ ಹಾಕ್ಕೊಂಡು ಕಾಯಿಸ್ಕೊಂಡು ಆಮೇಲೆ ಕಾಳನ್ನು ಹಾಕುವಂಥದ್ದು. ಈಗ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ರುಬ್ಬಿಟ್ಟಿರೋಂಥದ್ದು. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತೀನಿ. ಈ ಸ್ವಲ್ಪ ಕುದಿ ಬಂದಮೇಲೆ ಅಷ್ಟರಲ್ಲಿ ಈ ಕಾಳನ್ನೆಲ್ಲ ನೀಟಾಗಿ ತೊಳ್ಕೊಳ್ಳೋಣ. ಯಾಕಂದರೆ ಇದಕ್ಕೆ ತೆರವಾದಲ್ಲಿ ಒಟ್ಟು ಏನಾದರೂ ಇದ್ದರೆ ಆ ಒಟ್ಟನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಕಾದಿರುವಂಥ ಸಾಂಬಾರಿಗೆ ಹಾಕ್ಕೊಳ್ಳೋಂಥದ್ದು. ಸುಮ್ಮನೆ ಒಂದು ಕುದಿ ಬರೋಷ್ಟರಲ್ಲಿ ಕಾಳನ್ನು ಹಾಕಿ ನಾನು ಬೇಯಿಸ್ಕೊತೀನಿ. ಬನ್ನಿ ಯಾವ ಥರ ಹಾಕಿ ಮಾಡ್ತೀವಿ ಅಂತೇಳ್ಬಿಟ್ಟು ಮಾಡಾದ್ಮೇಲೆ ತೋರಿಸ್ತೀನಿ ಯಾವ ಥರ ಬಂತು ಸಾಂಬಾರು ಅಂತೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅವರೆಕಾಳು ಸಾಂಬಾರಿಗಿಂತ ತುಂಬ ಚೆನ್ನಾಗಿರುತ್ತೆ ಚಿಕಡಿ ಕಾಳಲ್ಲಿ ಇದಕ್ಕೆ ಸಾಂಬಾರು ಮಾಡಿದ್ರೆ. ಈಗ ಚಿಕಡಿ ಕಾಳು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಇದಕ್ಕೆ ಆಲೂಗಡ್ಡೆ ಏನಿದ್ದಿಲ್ಲ, ಬದನೇಕಾಯಿ ಮಾತ್ರ ಇದೆ. ಬದನೇಕಾಯಿ ಕಟ್ ಮಾಡಿ ಈಗ ಬದನೇಕಾಯಿನ ಸಹ ಹಾಕ್ತೀನಿ ಇದಕ್ಕೆ. ಸ್ವಲ್ಪ ಕಾಳು ಸ್ವಲ್ಪ ಬೆಂದ ಮೇಲೆ ಬದನೇಕಾಯಿ ಹಾಕ್ತೀನಿ. ಇಲ್ಲ ಅಂತಂದರೆ ಬೇಗ ಬೆಂದೋಗ್ಬಿಡುತ್ತೆ ಅಂತೇಳ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಯೋದಕ್ಕೆ ಬಿಡೋಣ. ಯಾಕಂದರೆ ಕಾಳೆಲ್ಲ ಬೇಯಬೇಕಲ್ವಾ ಅದಕ್ಕೆ. ಕುಕ್ಕರ್ ಮುಚ್ಚಳ ಎಲ್ಲ ಏನೂ ಹಾಕೋದಿಲ್ಲ, ಹಾಗೆಯೇ ಡೈರೆಕ್ಟಾಗಿ ಬೇಯಿಸಿ ಮಾಡೋವಂಥದ್ದು. ಈಗ ಬದನೇಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬದನೇಕಾಯಿನೂ ಸಹ ಅದಕ್ಕೆ ಹಾಕಿ ಬೇಯಿಸ್ಕೊಳ್ಳೋಂಥದ್ದು. ಇನ್ನೇನು ಕಾಳು ಮುಕ್ಕಾಲು ಭಾಗ ಬೆಂದಿದೆ. ಇದು ಹಾಕಿ ಒಂದು ಸ್ವಲ್ಪ ಬೇಯಿಸಿದ್ರೆ ಇನ್ನೇನು ಸಾಂಬಾರು ಕೂಡ ರೆಡಿ ಆಗುತ್ತೆ. ಈಗ ಸಾಂಬಾರು ಕುದೀತಾ ಇರ್ಬೋದು, ನೋಡ್ತಾ ಇರ್ಬೋದು ಆ ಥರ ಕುದೀತಾ ಇದೆ ಸಾಂಬಾರು ಅಂತೇಳ್ಬಿಟ್ಟು. ಕುದೀತಾ ಇರೋಂಥ ಸಾಂಬಾರಿಗೆ ಬದನೇಕಾಯಿನ ಹಾಕ್ಕೊಂಡಿದ್ದೀನಿ. ಬದನೇಕಾಯಿ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಸಾಂಬಾರು ಇಳಿಸ್ಕೊಂಡ್ರೆ ಇನ್ನೇನು ಸಾಂಬಾರು ರೆಡಿ ಆಯಿತು. ನಾನು ಮಾಡಿರೋಂಥ ಚಿಕಡಿ ಕಾಳು ಹಿಚ್ಕಿದ್ಬೇಳೆ ಸಾಂಬಾರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಆ ಘಮ ಇರ್ಬೋದು, ಆ ಟೇಸ್ಟ್ ಇರ್ಬೋದು, ತುಂಬಾ ರುಚಿಯಾಗಿ ಬರುತ್ತೆ. ಚಿಕಡಿ ಕಾಳು ಹಿಚ್ಕಿದ್ಬೇಳೆ ಸಾಂಬಾರಂತೂ. ರೈಸ್ ರೆಡಿ ಆಯಿತು. ಮತ್ತು ಮುದ್ದೆ, ನಮ್ಮ ಸೈಡೆಲ್ಲ ಮುದ್ದೆ ಇರಲೇಬೇಕು ಕಂಪಲ್ಸರಿ. ನಾನು ನೈಟ್ಗೆ ಅಡುಗೆ ಮಾಡ್ತಾ ಇರೋದು ಹಿಚ್ಕಿದ್ಬೇಳೆ ಸಾರು, ಮುದ್ದೆ ಮತ್ತು ಸಾಂಬಾರು. ನಮ್ಮ ಕಡೆ ನಾವು ಮಾಡೋವಂಥದ್ದು ಡೈಲಿ ರೂಟೀನ್ ಇದೆ. ಡೈಲಿ ಮುದ್ದೆ ಇರಲೇಬೇಕು ನಮಗೆ. ಹಾಗಾಗಿ ಈಗ ಮುದ್ದೆ ಮಾಡಿ ಸಾಂಬಾರು, ಹಿಚ್ಕಿದ್ಬೇಳೆ ಸಾಂಬಾರು ಈಗ ಊಟ ಇಟ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಮುದ್ದೆಗೆ ತಿನ್ನೋಣ ಅನಿಸುತ್ತೆ ನೋಡ್ತಾ ಇದ್ದರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಏನು ಮಾಡಬೇಕಂತ ನಿಮ್ಗೆ ಗೊತ್ತೇ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರೀದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಬರುತ್ತೆ.